ಇವತ್ತು ನಾವು 2 ರೀತಿಯ ದೋಸೆ ರೆಸಿಪಿಯನ್ನು ನೋಡುವ. ಮೊದಲಿಗೆ ಬೆಳ್ತಿಗೆ ಅಕ್ಕಿ 4 ಕಪ್, ನೀರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸನ್ನು ಸಣ್ಣಕ್ಕೆ ಕಟ್ ಮಾಡಿ ಒಂದು ಪಾತ್ರಕ್ಕೆ ಹಾಕ್ಕೊಳ್ಳಿ. ನೀರುಳ್ಳಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ, ದೊಡ್ಡಕ್ಕೆ ಕಟ್ ಮಾಡೋದು ಬೇಡ. ಆಮೇಲೆ 3/4 ಸ್ಪೂನು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರುಳ್ಳಿ ಎಲ್ಲ ಉದುರಾಗಿ ಆಗಲಿಕ್ಕೆ ಸುಲಭ. ಆಮೇಲೆ ನೆನೆಸಿಟ್ಟುಕೊಂಡ 4 ಕಪ್ಪು ದೋಸೆ ಅಕ್ಕಿಯನ್ನು 2 ಬ್ಯಾಚಲ್ಲಿ ರುಬ್ಬಿಕೊಂಡು ಬರುವ. ಫಸ್ಟಿಗೆ 1 ಬ್ಯಾಚ್ ಹಾಕ್ತಾ ಇದ್ದೇನೆ. ಅದನ್ನು ನೈಸಾಗಿ ರುಬ್ಬಿಕೊಂಡು ಬರುವ. ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳುವ. ಸ್ವಲ್ಪ ಉಪ್ಪನ್ನು ಈಗಲೇ ಸೇರಿಸಿಕೊಳ್ಳಿ. ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡ್ರೆ ಆಯಿತು. ನೋಡಿ, ನೈಸಾಗಿರಬೇಕು. ಅದನ್ನು ಕಟ್ ಮಾಡಿ ಇಟ್ಟುಕೊಂಡ ನೀರುಳ್ಳಿ ಪಾತ್ರಕ್ಕೆ ಹಾಕ್ಕೊಳ್ಳಿ. ಈಗ ಸೆಕೆಂಡ್ ಬ್ಯಾಚ್ ರುಬ್ಬುತ್ತಾ ಇದ್ದೇನೆ. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ರುಬ್ಬಲಿಕ್ಕೆ. ಅದು ಕೂಡ ನೈಸಾಗಿ ರುಬ್ಬಿಕೊಂಡು ಬರಬೇಕು. ನೀರು ಸೇರಿಸಿ ರುಬ್ಬಿಕೊಳ್ಳಿ. ಈಗ ಉಪ್ಪು ಬೇಡ, ಆಗ ಬೇಕಾದಷ್ಟು ಹಾಕಿಕೊಂಡ್ರೆ ಈಗ ಉಪ್ಪು ಹಾಕೋದು ಬೇಡ. ಅದನ್ನು ಕೂಡ ಅದೇ ಹಿಟ್ಟಿಗೆ ಸೇರಿಸಿಕೊಳ್ಳಿ. ಮಿಕ್ಸಿಗೂ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟಿಗೆ ಸೇರಿಸಿಕೊಳ್ಳಿ. ಈ ಹಿಟ್ಟಿನ ಹದ ನೀರು ದೋಸೆ ಹಿಟ್ಟಿನ ಹದಕ್ಕಿರಲಿ. ಒಂದು ಸಲ ಮಿಕ್ಸ್ ಮಾಡುವಾಗ ನೀರೆಷ್ಟು ಬೇಕಾಗ್ತದೆ ಅಂತ ಅಂದಾಜು ಆಗ್ತದೆ. ನೀರು ದೋಸೆ ಹಿಟ್ಟಿನ ಹದಕ್ಕಿರಲಿ. ಈಗ ನೀರು ಬೇಕಾದಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು 4-5 ಜನರಿಗೆ ಆಗುವಷ್ಟು ದೋಸೆ ಆಗುವಷ್ಟು ಹಿಟ್ಟಿದೆ ಇದರಲ್ಲಿ. ಹಾಗೆ ನೋಡಿ, ಈ ಥರ ಇರಬೇಕು. ನಂತರ ಚೆನ್ನಾಗಿ ಕಾದ ಕಾವಲಿಗೆ ಸ್ವಲ್ಪ ನೀರು ಚಿಮುಕಿಸಿ ನೋಡಿಕೊಳ್ಳಿ ಕಾದಿದೆಯಾ ಇಲ್ವಾ ಅಂತ. ಆಮೇಲೆ 2-3 ಡ್ರಾಪು ಎಳ್ಳೆಣ್ಣೆಯನ್ನು ಕಾವಲಿಗೆ ಹಾಕಿ ಹೀಗೆ ಎಲ್ಲ ಕಡೆ ಗ್ರೀಸ್ ಮಾಡಿಕೊಳ್ಳಿ. ನಂತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೊಯ್ಯಬೇಕು. ಅದು ಪ್ರತಿ ಬಾರಿ ಕೂಡ ಹೊಯ್ಯುವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೌಟಿಂದ. ನೋಡಿ, ಆಮೇಲೆ ನೀರು ದೋಸೆಯ ರೀತಿ ದೋಸೆ ಹೊಯ್ಕೊಂಡ್ರೆ ಆಯಿತು. ಇದು ಪರಿಮಳವಾಗಿರ್ತದೆ. ನೀರುಳ್ಳಿ ಪರಿಮಳದಿಂದ ಕೂಡಿರ್ತದೆ. ಆದ ಕಾರಣ ರುಚಿಯಾಗಿರ್ತದೆ. ಉರಿ ದೊಡ್ಡದೇ ಇರಲಿ. ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು. ಆಮೇಲೆ ಮುಚ್ಚಳ ತೆಗೆದ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಮೇಲಿಂದ ಹಾಕಿ ದೋಸೆಯನ್ನು ಎಳಗಿಸ್ಬೇಕು. ಅದನ್ನು ಕೂಡಲೇ ಕವುಚಿ ಹಾಕಿ. ಅದು ನೀರುಳ್ಳಿ ಒಂಚೂರು ಪರಿಮಳ ಜಾಸ್ತಿ ಬರ್ತದೆ ಆಗ. ಆಮೇಲೆ ದೋಸೆಯನ್ನು ತೆಗೀರಿ. ನೋಡಿ ಹೇಗೆ ಬಂದಿದೆ ನೋಡಿ ದೋಸೆ. ಪರಿಮಳವಾಗಿರ್ತದೆ. ಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ ಪರಿಮಳ ಇರ್ತದೆ. ಹಾಗೆ 2ನೇ ಬಾರಿ ಕೂಡ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ದೋಸೆ ತೆಗೆದುಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಅದೇ ರೀತಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು. ಉರಿ ದೊಡ್ಡದೇ ಇರಲಿ, ಸಣ್ಣದು ಮಾಡಿಕೊಳ್ಳಬೇಡಿ. ಮೇಲಿಂದ ಎಣ್ಣೆ ಹಾಕಿ
ದೋಸೆಯನ್ನು ಎಳಗಿಸಿ ಕವುಚಿ ಹಾಕಿ. ಆಮೇಲೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಮ ಇಷ್ಟವಾದ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ವಿಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ಇನ್ನೊಂದು ರೀತಿಯ ದೋಸೆ ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ಒಗ್ಗರಣೆ ದೋಸೆ ಅಂತ ಹೇಳ್ತೇವೆ. ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಎಣ್ಣೆ ಹಾಕಿ ಒಗ್ಗರಣೆ ಕೊಡಿ. ಇದು 2-3 ಜನರಿಗೆ ಆಗುವಷ್ಟೇ ದೋಸೆ ಮಾಡಿದ್ದು ನಾನು. ಆದ ಕಾರಣ ತುಂಬ ಒಗ್ಗರಣೆ ಬೇಡ. ಇದಕ್ಕೊಂದು ಇಷ್ಟು ಅಂದಾಜಿಗೆ ಸಾಕಾಗ್ತದೆ. ಇದನ್ನು ಫಸ್ಟು ಒಂದು ಪಾತ್ರಕ್ಕೆ ಸಿಡಿದ ಒಗ್ಗರಣೆಯನ್ನು ಹಾಕಿ ಆಮೇಲೆ ನೆನೆಸಿಟ್ಟುಕೊಂಡ ದೋಸೆ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಬರುವ. ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಕೊಳ್ಬೋದು. ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪನ್ನೇ ಹಾಕೋದು. ನೀವು ಯಾವ ರೀತಿ ಬೇಕಾದರೂ ಉಪ್ಪು ಹಾಕ್ಕೊಳ್ಳಿ. ಇದು ಕೂಡ ನೈಸಾಗಿ ರುಬ್ಬಿಕೊಂಡು ಬರಬೇಕು. ನೋಡಿ ಇದು ನೈಸಾಗಿ ರುಬ್ಬಿದ್ದೇನೆ. ಇದನ್ನು ಈಗ ಒಗ್ಗರಣೆ ರೆಡಿ ಮಾಡಿಟ್ಟುಕೊಂಡ ಪಾತ್ರಕ್ಕೆ ಸೇರಿಸಿಕೊಳ್ಳಿ. ಮೊದಲಿಗೆ ಒಗ್ಗರಣೆ ಹಾಕಿಟ್ಟುಕೊಳ್ಳಿ. ಹಿಟ್ಟಿಗೆ ಒಗ್ಗರಣೆ ಹಾಕಿಕೊಂಡ್ರೆ ಹಿಟ್ಟು ಕಾಳು ಕಟ್ಟುವ ಸಾಧ್ಯತೆ ಇರ್ತದೆ. ಮತ್ತು ಮಿಕ್ಸಿಗೆ ಹಾಕಿ ಕೂಡ ಆ ನೀರನ್ನು ಇದಕ್ಕೆ ಸೇರಿಸಿಕೊಳ್ಳಿ. ಮತ್ತು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 3/4 ಸ್ಪೂನು ಅರಿಶಿನ ಹುಡಿ ತಗೊಂಡಿದ್ದೇನೆ. ಈ ಹಿಟ್ಟಿಗೆ ಸೇರಿಸಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಏನಾದರೂ ಬೇಕಿದ್ದರೆ ಸೇರಿಸಿಕೊಳ್ಳಿ. ಇದು ಕೂಡ ನೀರು ದೋಸೆ ಹಿಟ್ಟಿನ ಅದಕ್ಕೆ ಇರಲಿ. ಸ್ವಲ್ಪ ನೀರು ಸೇರಿಸಿಕೊಂಡಿದ್ದೇನೆ. ಕಾದ ಕಾವಲಿಗೆ ಸ್ವಲ್ಪ ನೀರು ಚಿಮುಕಿಸಿ ನೋಡಿಕೊಳ್ಳಿ ಕಾದಿದೆಯಾ ಇಲ್ಲೋ ಅಂತ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಎಳ್ಳೆಣ್ಣೆಯನ್ನು ಸವರಿ ದೋಸೆ ಹಾಕಿಕೊಳ್ಳೋದು. ಇದಕ್ಕೆ ತುಂಬ ಎಣ್ಣೆ ಪಸೆ ಬೇಕಾಗೋದಿಲ್ಲ ಕಾವಲಿಗೆ. ಯಾಕೆಂದರೆ ಒಗ್ಗರಣೆಯಲ್ಲಿ ಹಾಕಿದ್ದೇವಲ್ಲ ಎಣ್ಣೆ, ಆದ ಕಾರಣ ತುಂಬ ಎಣ್ಣೆ ಬೇಕಾಗೋದಿಲ್ಲ. ಉರಿ ದೊಡ್ಡದಿರಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹೊಯ್ಕೊಳ್ಳಿ. ಇಲ್ಲಾಂದರೆ ಉದ್ದಿನ ಬೇಳೆ ಎಲ್ಲ ಕೆಳಗಡೆ ನಿಲ್ಲುವ ಸಾಧ್ಯತೆ ಇರ್ತದೆ ಹಿಟ್ಟಲ್ಲಿ. ಆದ ಕಾರಣ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹೊಯ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿಕೊಳ್ಳಿ. ಉರಿ ದೊಡ್ಡದೇ ಇರಲಿ. ಇದಕ್ಕೆ ಮೇಲಿಂದ ಎಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ, ಹಾಕಿದರೂ ತೊಂದರೆ ಇಲ್ಲ. ನೋಡಿ ಚೆನ್ನಾಗಿ ಎದ್ದು ಬರ್ತದೆ. ಉದ್ದಿನಬೇಳೆ, ಸಾಸಿವೆ ಎಲ್ಲ ಇದ್ದು ಚೆನ್ನಾಗಿರ್ತದೆ, ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ನೋಡಿ ಈ ಥರ ಬಂದಿದೆ. ಗರಿ ಕೂಡ ಆಗಿರ್ತದೆ. ನಿಮ್ಮ ಇಷ್ಟದ ಯಾವುದಾದ್ರೂ ಚಟ್ನಿಯೊಂದಿಗೆ ಇದನ್ನು ಸರ್ವ್ ಮಾಡಬಹುದು. ಎರಡನೇ ಬಾರಿ ಕೂಡ ನೋಡಿ ದೋಸೆ ಚೆನ್ನಾಗಿ ಎದ್ದು ಬರ್ತದೆ. ನೋಡಿ ಹಿಂಬದಿ ಹಾಗಿರ್ತದೆ. ನೋಡಿ ಪ್ರತಿ ಬಾರಿಯೂ ಚೆನ್ನಾಗಿ ಎದ್ದು ಬರ್ತದೆ. ರೋಸ್ಟ್ ಆಗಿಯೂ
ಕೂಡ ಇರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ಎರಡು ರೀತಿಯ ದೋಸೆ ಹೇಗೆ ಮಾಡೋದು ಅಂತ. ನೀವು ಮಾಡ್ತೀರಲ್ಲ.